जन्तं राम रामेति मधुरं मधुराक्षरम् आरुह्य कविता शाखाम् वन्दे वाल्मीकि कोकिलम् There are many different types of qualities in a human being. Some qualities are called from the point of view of harmonious living in this world, from the point of view of affectionate living in this world with good relationships. Some are called as negative qualities. Some are called as positive qualities. All qualities are there in the human being. Some qualities are named as negative because they disturb the peace, and also they build up bad relationships. Some qualities are called as good qualities because they foster better relationships, and they also result in peace. ಈ ಮನುಷ್ಯ ಜೀವನದಲ್ಲಿ ಹಲವಾರು ವಿಧವಾದ ಗುಣಗಳಿವೆ ಮನುಷ್ಯನಲ್ಲಿ, ಬೇರೆ ಬೇರೆ ಪ್ರಕಾರವಾದ ಗುಣಗಳು. ಈ ಗುಣಗಳಲ್ಲಿ ಕೆಲವು ಗುಣಗಳನ್ನು ನಾವು ಒಳ್ಳೆಯ ಗುಣಗಳು ಅಂತ ಹೇಳ್ತೀವಿ, ಕೆಲವು ಗುಣಗಳನ್ನು ನಾವು ಕೆಟ್ಟ ಗುಣಗಳು ಅಂತ ಹೇಳ್ತೀವಿ. ಒಳ್ಳೆಯ ಗುಣಗಳು ಯಾವುದಪ್ಪ ಅಂತ ಹೇಳಿದ್ರೆ, ನಾವು ಯಾರ ಜೊತೆಯಲ್ಲಿ ಬಾಳ್ತಾ ಇದ್ದೀವೋ ಈ ಲೋಕದಲ್ಲಿ ಬಹಳ ಸಮಾಜ ಅಂತ ಹೇಳ್ತೀವಿ. ಅದಕ್ಕೆ ಸಮಾಜ ಅಂದರೆ ನಮ್ಮನ್ನು ಬಿಟ್ಟು ಇತರರೆಲ್ಲರೂ ಸೇರಿಸಿ, ನಮ್ಮನ್ನು ಸೇರಿಸಿ, ಅದಕ್ಕೆ ಸಮಾಜ, ಸೊಸೈಟಿ. ಈ ಸಮಾಜದಲ್ಲಿ ಯಾವ ಗುಣಗಳು ನಮ್ಮಲ್ಲಿದ್ದರೆ ನಮ್ಮ ಜೊತೆಯಲ್ಲಿ ಸುಮ್ಮನೆ ಜಗಳ ಆಗೋದು ಮತ್ತು ವೈಮನಸ್ಯ ಆಗೋದು ಇರುತ್ತೋ ಅದು ಕೆಟ್ಟ ಗುಣ. ಯಾವ ಗುಣಗಳಿಂದ ನಾವಿದ್ದಾಗ ಇನ್ನೊಬ್ಬರಿಗೆ ಪ್ರೀತಿ ಉಂಟಾಗುತ್ತೋ, ಶಾಂತಿ ಬರುತ್ತದೋ ಅದಕ್ಕೆ ಒಳ್ಳೆ ಗುಣ ಅಂತ ಹೆಸರು. ಬೇರೆ ಏನು ಅದಕ್ಕೆ ಆಧಾರ ಇಲ್ಲ. ಕೆಟ್ಟ ಗುಣ ಯಾವುದು? ದ್ವೇಷವನ್ನು ಉಂಟು ಮಾಡುವುದು ಕೆಟ್ಟ ಗುಣ, ಪ್ರೀತಿಯನ್ನು ಬೆಳೆಸುವುದು ಒಳ್ಳೆಯ ಗುಣ. जो प्रेम को बढ़ाता है, वो that which fosters love and affection, that is called as a good quality. That quality of the human being which creates disturbance in the mind, which creates absence of peace, which causes bad relationships, that is called as a bad quality. Among these bad qualities, one bad quality is called as pride. The word pride ಅಂದರೆ ನಮ್ಮ ಮನಸ್ಸಲ್ಲಿ ನಮ್ಮ ಬಗ್ಗೆ ಒಂದು ಹೆಮ್ಮೆ ಅಂತ ಬರುತ್ತೆ ನೋಡಿ. ಹೆಮ್ಮೆ ಅನ್ನೋದು ಸಾಮಾನ್ಯವಾಗಿ ಕನ್ನಡದಲ್ಲಿ ಒಳ್ಳೆ ಗುಣ. ನನಗೊಂದು ಸ್ವಲ್ಪ ಹೆಮ್ಮೆಯಪ್ಪ, ಏನಂತ ಹೇಳಿದ್ರೆ ನಾನು ಭಾರತದಲ್ಲಿ ಹುಟ್ಟಿದ್ದೇನೆ ಅಂತ ನನಗೆ ಹೆಮ್ಮೆ. ಭಾರತ ಭೂಮಿಯಲ್ಲಿ ನಾನು ಹುಟ್ಟಿದ್ದೀನಿ, ನನಗೆ ಐ ಆಮ್ ಪ್ರೌಡ್ ದಟ್ ಐ ಆಮ್ ಎ ಭಾರತೀಯ ಇಸ್ ಒನ್ ಫಾರ್ ಎಕ್ಸಾಂಪಲ್. Then slowly the same pride, if it goes on increasing now. If you are proud that you are born in Bharat, it is okay. ನಾನು ಭಾರತದಲ್ಲಿ ಹುಟ್ಟಿದ್ದೀನಿ ಎಂಬ ಹೆಮ್ಮೆ ಇದ್ದರೆ ಪರವಾಗಿಲ್ಲ, ತಪ್ಪಿಲ್ಲ. ಆದರೆ ಈ ಭಾರತದಲ್ಲಿ ಯಾರು ಹುಟ್ಟಿಲ್ಲೋ ಅವರೆಲ್ಲ ಒಳ್ಳೆಯವರಲ್ಲ ಅಂತ ಭಾವನೆ ಬಂದ್ಬಿಟ್ರೆ ಮನಸ್ಸಲ್ಲಿ, ಅವಾಗ ಅದು ಕೆಟ್ಟದ್ದಾನೆ ಅದು. ಸೊ ನಮ್ಮಲ್ಲಿ ಹೆಮ್ಮೆ, if we have a pride of something and it is hidden within us, if that pride is there within us, ನಮ್ಮಲ್ಲಿ ನಮ್ಮ ಒಳಗಡೆ ನಮಗೆ ಯಾವುದೋ ಒಂದು ಒಳ್ಳೆ ಗುಣ ಇದೆ, ಅದರ ಬಗ್ಗೆ ನಮಗೆ ಒಂದು ಸ್ವಲ್ಪ ಗರ್ವ, ಏನು ಹೇಳ್ತಾರೆ ಇದಕ್ಕೆ, ಗರ್ವ ಒಳಗಡೆನೇ ಬಚ್ಚಿಟ್ಕೊಂಡ್ಬಿಟ್ಟು ಒಳಗಡೆ ಇಟ್ಕೊಂಡ್ಬಿಟ್ಟು ನಾವು ಬೇರೆಯವ್ರು ಮಾತಾಡ್ಬೇಕಾದ್ರೆ ತೋರಿಸದೆ ಹೋದರೆ ಪರವಾಗಿಲ್ಲ. ಆದರೆ ಒಳಗಡೆ ತೋರ್ಸೋಕ್ಕೆ ಶುರು ಮಾಡಿಬಿಟ್ರೆ ನಾನು ಅದನ್ನು. So if I start showing that pride outside also and then start denouncing a person, putting him down because of my higher ability, ನಾನು ಸ್ವಲ್ಪ ಎತ್ತರವಾಗಿದ್ದೀನಿ, ಅವರು ಸ್ವಲ್ಪ ಕೀಳಾಗಿದ್ದಾರೆ ಎಂಬ ಭಾವನೆ, ಮೇಲು ಕೀಳು. ಕನ್ನಡದಲ್ಲಿ ಏನು ಹೇಳ್ತಾರೆ? ಮೇಲು ಮತ್ತು ಕೀಳು ಎಂಬ ಭಾವನೆ. ನಾನು ಐ ಆಮ್ ಎ ವೆರಿ ಲಾಫ್ಟಿ ಪರ್ಸನಾಲಿಟಿ ಆ್ಯಂಡ್ ದಿ ಅದರ್ಸ್ ಆರ್ ಆಲ್ ಲೋ. I am high, others are low.
ಅರ್ಥ ಆಯ್ತಾ? ನಾನು ಮೇಲಿದ್ದೀನಿ, ಅವರು ಕೆಳಮಟ್ಟದವರು ಅಂತ ಭಾವನೆ ಬರಬಾರ್ದು. ಅದು ಬಂದುಬಿಟ್ರೆ ಮೊಮೆಂಟ್ ವಿ ಸ್ಟಾರ್ಟ್ ಥಿಂಕಿಂಗ್ ದಟ್ ವಿ ಆರ್ ಹೈ ಆ್ಯಂಡ್ ಸಂಬಡಿ ಈಸ್ ಲೋ, ವಿ ಆರ್ ನಾಟ್ ಗುಡ್ ಪೀಪಲ್. 100% ಹೇಳ್ತೇನೆ. ನಮ್ಮ ಮನಸ್ಸಿನಲ್ಲಿ ನಾವು ಉತ್ತಮರು, ಬೇರೆ ಜನ ಅಧಮರು. ಅರ್ಥ ಆಯ್ತಾ? ಉತ್ತಮ ಅಧಮ ಅಂದರೆ ಗೊತ್ತಾಗತ್ತಾ? ಉತ್ತಮ ಅಧಮ ಹೇಳ್ರಿ. ಉತ್ತಮ ಅಧಮ ಅನ್ನೋ ಭಾವನೆ ನಮ್ಗೆ ಬಂದ್ಬಿಟ್ರೆ ನಮ್ಮ ಮನಸ್ಸಲ್ಲಿ, ಅವಾಗ ನಾವು ಕೆಟ್ಟವರು. ಅಕಸ್ಮಾತ್ ನಾವು ಎಲ್ಲರೂ ಓದಿ ಕಲ್ತರೂ ಪರವಾಗಿ, ಈವನ್ ಇಫ್ ಯು ರೀಡ್ ಸಮ್ವೇರ್ ಆ್ಯಂಡ್ ಲರ್ನ್ ಇಟ್ ಆಲ್ಸೋ ಇಟ್ ಇಸ್ ರಾಂಗ್. ಇಫ್ ಯು ಹಿಯರ್ ಇಟ್ ಫ್ರಮ್ ಸಂಬಡಿ ಆ್ಯಂಡ್ ಲರ್ನ್ ಇಟ್ ಆಲ್ಸೋ ಇಟ್ ಇಸ್ ರಾಂಗ್. If it has come on its own in your mind also, it is wrong. It is wrong, wrong, wrong. Write it in, it has to be written, inscribed in our heart. ನಮ್ಮ ಹೃದಯದಲ್ಲಿ ಚೆನ್ನಾಗಿ ಆಳವಾಗಿ ಬರ್ಕೋಬೇಕು ನಾವು. ಏನಂತ? ನಾನು ಮೇಲು ಇನ್ನೊಬ್ಬ ಕೀಳು ಎಂಬ ಭಾವನೆ ಯಾವತ್ತೂ ನಾವು ಮನಸ್ಸಲ್ಲಿ ಇಟ್ಕೋಬಾರ್ದು. ಅಕಸ್ಮಾತಾಗಿ ನಾನು ಒಬ್ಬ ಬುದ್ಧಿವಂತ, somebody is very intelligent. Let us say we know that. How do we know that I am intelligent? Some work is given and I am able to do it better than somebody else, and everybody appreciates, somebody is not appreciated. I should not think that I am higher. No. This is a natural tendency, remember. And this pride only will lead to many other difficulties in life, not one or two. It will lead to innumerable difficulties. One pride is sufficient. ಒಂದೇ ಒಂದು ಗರ್ವ ಸಾಕು ಮನುಷ್ಯನಿಗೆ. ಆ ಒಂದು ಗರ್ವದಿಂದ ಜೀವನ ನಾಶ ಮಾಡಿಬಿಡುತ್ತೆ. ಆ ಗರ್ವ ನಾನು ಮೇಲು ಇನ್ನೊಬ್ಬರು ಕೀಳು ಎಂಬ ಭಾವನೆಯನ್ನು ನಾವು ಯಾವತ್ತೂ ಅದಕ್ಕೆ ಪೋಷಣೆ ಮಾಡಬಾರ್ದು. However we have come to know, by somebody telling us, or in our own hearts it is rising, or somewhere we have read, completely erase it from your heart. ಅದನ್ನು ಕಂಪ್ಲೀಟ್ ಅಳಿಸ್ಬಿಡೋದು. ಪೂರ್ತಿ ನಮ್ಮ ಹೃದಯದ ಏನು ಮಾಡಬೇಕು? ಅದನ್ನು ಅಳಿಸ್ಬಿಡ್ಬೇಕು. ಅದನ್ನು ಅಳಿಸ್ಬಿಡ್ಬೇಕಂದ್ರೆ ತೆಗೆದು ಬಿಡ್ಬೇಕು ಆ ಭಾವನೆ. ನಾನು ಹೇಳಿದ ಬುದ್ಧಿಯಿಂದ ಒಬ್ಬ ಮನುಷ್ಯ ಮೇಲಾಗ್ಬೋದು, ಹಣದಿಂದ ಕೂಡ ಮೇಲಾಗ್ಬೋದಲ್ಲ ಏನಪ್ಪ? ಈವನ್ ಬೈ ಮನಿ, ಬೈ ವೆಲ್ತ್ ಆಲ್ಸೋ ಎ ಪರ್ಸನ್ ಕ್ಯಾನ್ ಫೀಲ್ ಪ್ರೌಡ್. ಬೈ ಪೊಸಿಷನ್ ಎ ಪರ್ಸನ್ ಕ್ಯಾನ್ ಫೀಲ್ ಪ್ರೌಡ್. ಬೈ ಲುಕ್ಸ್ ಎ ಪರ್ಸನ್ ಕ್ಯಾನ್ ಫೀಲ್ ಪ್ರೌಡ್. ಬೈ ಲುಕ್ಸ್ ಆಲ್ಸೋ ಎ ಪರ್ಸನ್ ಕ್ಯಾನ್ ಫೀಲ್ ಪ್ರೌಡ್. ಸ್ವಲ್ಪ ಕೆಂಪು ಇದನ್ನು ನೋಡಿದಾಗತ್ತಾ, ನಾನು ಇವೆಲ್ಲ ಕೆಂಪಿಗಿಲ್ಲ ಅಂತ ಭಾವನೆ ಬಂದ್ಬಿಡ್ತು ಅಂತ ಹೇಳಿದ್ರೆ ಅದು ಗರ್ವ. That is called as garva, and this garva is a negative quality. It should be completely removed, and that is the main cause of all problems in this world today. This bheda bhavana, it's called as bheda bhavana, the sense of discrimination. It is the root cause for every single problem. Every single problem you can slowly trace it to that one. ಯಾವುದೇ ತೊಂದರೆ ಈ ಜಗತ್ತಲ್ಲಿ ಇವತ್ತಿದೆ ಅಂತ ಹೇಳಿದ್ರೆ ಅದಕ್ಕೆಲ್ಲದಕ್ಕೂ ಮೂಲ ಕಾರಣ ಏನು? ಈ ಗರ್ವನೇ ಮೂಲ ಕಾರಣ. ಈ ಗರ್ವವನ್ನು ನಾವು ತೆಗೆದು ಬಿಸಾಡಿಬಿಡಬೇಕು. ನಾವೇನಾದರೂ ಗರ್ವವನ್ನು ತೆಗೆದು ಬಿಟ್ಟರೆ ಹೆಂಗಿರ್ತೀವಿ ನಾವು? ಸಪೋಸ್ ಲೆಟ್ ಅಸ್ ಇಮ್ಯಾಜಿನ್ ದಟ್ ಐ ಹ್ಯಾವ್ ರಿಮೂವ್ಡ್ ಪ್ರೈಡ್ ಫ್ರಮ್ ಮೈ ಹಾರ್ಟ್. ಹೌ ವಿಲ್ ಐ ಬಿಹೇವ್? ಹೌ ವಿಲ್ ಐ ಕಂಡಕ್ಟ್ ಮೈ ಸೆಲ್ಫ್? ಐ ವಿಲ್ ಹ್ಯಾವ್ ಲವ್ ಆ್ಯಂಡ್ ಅಫೆಕ್ಷನ್ ಟು ಎವ್ರಿಬಡಿ. ಆ ಗರ್ವ ಇಲ್ಲದವ್ರು ಏನಾಗುತ್ತೆ? ಪ್ರೀತಿ ಬರುತ್ತಲ್ವ? ಯಾರು ನೋಡಿದ್ರು ಕೂಡ ನಮ್ಮವರೇ, ಯಾರು ನೋಡಿದ್ರು ಕೂಡ ನಮ್ಮವರು. ಇವರು ನಮ್ಮವರು, ಚಿಕ್ಕವರು ನಮ್ಮವರು, ಬಡವರು ನಮ್ಮವರು, ಬುದ್ಧಿ ಕಡಿಮೆ ಇರೋರು ನಮ್ಮವರೇ, ನನ್ನ ಪ್ರೀತಿಯವರು. ಎಲ್ಲರೂ ಬುದ್ಧಿ ಕಡಿಮೆ ಇದ್ರೂ ನಮ್ಮವರು, ಬೇರೆ ಕಸಬ್ನವರಾದರೂ ಒಳ್ಳೆಯವರೇ. ಇಫ್ ದೇ ಬಿಲಾಂಗ್ ಟು ಸಮ್ ಅದರ್ ಆಕ್ಯುಪೇಷನ್, ದೇ ಆರ್ ಮೈ ಪೀಪಲ್. ಇಫ್ ದೇ ಆರ್ ಸ್ಲೈಟ್ಲಿ ಲೋವರ್ ಇನ್ ಫೈನಾನ್ಷಿಯಲ್ ಸ್ಟೇಟಸ್, ದೇ ಆರ್ ಸ್ಟಿಲ್ ಮೈ ಪೀಪಲ್. ಇಫ್ ದೇ ಆರ್ ಸ್ಲೈಟ್ಲಿ ಲೆಸರ್ ಇಂಟೆಲಿಜೆಂಟ್, ದೇ ಆರ್ ಮೈ ಪೀಪಲ್. In every manner we should understand this. Only then these books are of use. ಈ ಧರ್ಮ ಗ್ರಂಥಗಳಿಗೆ ಪ್ರಯೋಜನ ಯಾವಾಗ ಅಂತ ಹೇಳಿದ್ರೆ ಗರ್ವವಿಲ್ಲದೆ ಹೋದ್ರೇನೆ ಇವೆಲ್ಲ ಉಪದೇಶಗಳಿಗೆ ಪ್ರಯೋಜನ. ಗರ್ವ ಬಂತು ಅಂತ ಹೇಳಿದ್ರೆ ಪ್ರಯೋಜನ ಇಲ್ಲ. ಗರ್ವ ಅಂತ ಅರ್ಥ ಆಗುತ್ತಲ್ಲ, ಅಹಂಕಾರ ಬರಬಾರ್ದು, ಯಾವತ್ತೂ ಬರಬಾರ್ದು. ಅದನ್ನು ತೆಗೆದುಬಿಡಬೇಕು. ಹೆಂಗೆ ಬಳಸ್ಬೇಕು ನಾವು? ತಿಳಿದವರು ತಿಳಿದೇ ಇರೋರಿಗೆ ಹೇಳ್ಕೊಡ್ಬೇಕು. ದ ಒನ್ ಹೂ ನೋಸ್ ಬೆಟರ್ ಶುಡ್ ಟೀಚ್ ದಿ ಒನ್ಸ್ ಹೂ ಡೂ ಲೆಸರ್. ದ ಒನ್ ಹೂ ಹ್ಯಾಸ್ comparatively better wealth should give more, should help the others. The one who is in a better position should help the others. The one who looks better, by the looks only somebody is better, we should give more decoration to that person. The one who looks better should give more opportunity for the other to decorate himself. Let him also look nice.
ಅರ್ಥ ಆಗ್ತಾ ಇದೆಯಾ? ಸುಂದರವಾಗಿದ್ದೀನಿ ಅಂತ ಯಾರು ನಮ್ಗೆ ಹೇಳ್ಬಿಟ್ಟು ಅಂತ ಹೇಳಿದ್ರೆ ನಮ್ಮ ಸೌಂದರ್ಯ ದೊಡ್ಡದಲ್ಲ. ಯಾರು ಸುಂದರವಾಗಿಲ್ಲೋ ಅವ್ರಿಗೆ ಒಳ್ಳೆ ಸೌಂದರ್ಯವನ್ನು ನಾವು ಕೊಡಬೇಕು, ಸೌಂದರ್ಯವನ್ನು ನಾವು ಕೊಡಬೇಕು. ಇದು ನಮ್ಮ ಕರ್ತವ್ಯ. ಎಲ್ಲವನ್ನು ನಾವೆಲ್ಲಿ ನೋಡ್ತೀವಿ, ಗುಣಗಳನ್ನ ಎಲ್ಲಿ ನೋಡ್ತಾ ಇದ್ದೀವಿ ನಾವು? ಇವಾಗ ನೋಡು, ಸೀತಾದೇವಿ ಮಾತಾಡ್ತಾ ಇರೋದು ಯಾರ ಹತ್ರ? ಕೋತಿ ಹತ್ರ ಮಾತಾಡ್ತಾ ಇದ್ದಾರೆ. ಸೀತಾದೇವಿ ಸ್ಪೀಕಿಂಗ್ ಟು ಅ ಮಂಕಿ ನಾವು, ಆ್ಯಂಡ್ ದಟ್ ಮಂಕಿ is so well behaved. The monkey is so well behaved. ಆಂಜನೇಯ ಬಗ್ಗೆ ಎಷ್ಟು ಒಳ್ಳೆಯವರು ಅಂತ ಹೇಳಿದ್ರೆ ಎಲ್ಲರನ್ನೂ ಆಧರಿಸು, ಎಲ್ಲರನ್ನೂ ಆಧರಿಸು, ಎಲ್ರಿಗೂ ಪ್ರೀತಿಯನ್ನು ಕೊಡು. ಆದರೆ ರಾಕ್ಷಸ ಗುಣ ಇದ್ದರೆ ಬಿಡಲ್ಲ ಅವ್ರನ್ನ. ಇಫ್ somebody is of ರಾಕ್ಷಸ ಗುಣ, ಹನುಮಾನ್ will not spare them because they also have to learn. He will not spare them. ಇವಾಗ ನೋಡೋಣ ಆಂಜನೇಯ ಏನು ಮಾಡ್ತಾರೆ ಅಂತ ನೋಡೋಣ. ಆಂಜನೇಯನ ಇವಾಗ ಸೀತಾದೇವಿ ನೋಡಿದ್ದಾಳೆ. ಸೀತಾದೇವಿ ನೋಡ್ಬಿಟ್ರು, ಇವಾಗ ಮೇಲೆ ಮರದ ಮೇಲೆ ಕೂತಾರೆ ಆಂಜನೇಯ. ಸೀತಾದೇವಿ ನೋಡ್ಬಿಟ್ಟು ತುಂಬ ಸಂತೋಷ. ಆದರೂ ಕೂಡ ಸಂದೇಹ ಇದೆ. ಸ್ಟಿಲ್ ಶಿ ಇಸ್ ಹ್ಯಾವಿಂಗ್ ಡೌಟ್ಸ್ ಇನ್ ಹರ್ ಮೈಂಡ್. ಇಸ್ ಇಸ್ ರಿಯಲ್ ಆರ್ ಫಾಲ್ಸ್? ಇಸ್ ಇಟ್ ರಿಯಲ್? ಇದು ನಿಜಾನ? ನಾನು ನೋಡ್ತಾ ಇದ್ದೆ ಆಂಜನೇಯ ನೋಡ್ತಾ ನಿಜಾನ ಸುಳ್ಳ ಅಂತ. ಯಾಕೆ ನಿಜ ಆಗಲ್ಲ? ಯಾರಪ್ಪ ಸಮುದ್ರ ದಾಟಿ ಬರೋದು? ರಾವಣ ಬ್ರಾಟ್ ಸೀತಾ ಇನ್ ಎ ವಿಮಾನ. ರಾವಣ ಬಂದು ಸೀತೆಯನ್ನು ತೊಗೊಂಬಂದ್ರು, ವಿಮಾನದಲ್ಲಿ ತೊಗೊಂಬಂದ್ರು, ಏರೋಪ್ಲೇನಲ್ಲಿ ತೊಗೊಂಬಂದಿರೋದು. ಮತ್ತು ಈ ಬೇರೆ ಯಾರೋ ಒಂದು ಕೋತಿ, ಅದು ರಾಮರ ಬಗ್ಗೆ ಮಾತಾಡ್ತಾ ಇರೋ ಕೋತಿ ಹೆಂಗಪ್ಪ ಬಂತು ಇಲ್ಲಿಗೆ? ಆಶ್ಚರ್ಯ ಪಡ್ತಾ ಇದೆ. ಇಸ್ ಇಟ್ ಎ ಡ್ರೀಮ್? ಇಸ್ ಇಟ್ ಅನ್ ಇಲ್ಯೂಷನ್? ಇದು ಮಾಯೇನಾ? ಇದು ಕನಸ? ಇದು ನನಸ ಅಂತ ಯೋಚನೆ ಮಾಡ್ತಾ ಇದ್ದಾಳೆ. ದೆನ್ beholding Hanuman clad in white and tawny like a series of flashes of lightning concealed under cover of boughs, Sita felt disturbed in mind. ಮನುಷ್ಯನ ಧ್ವನಿ ಕೇಳಿಸ್ತು, ಆದರೆ ಅಲ್ಲಿ ಕೂತಿರೋದು ನೋಡಿದೆ ಒಂದು ಕೋತಿ. I heard a human voice, but what I see is only a monkey here sitting down, but dressed also. Remember, a monkey is normally not dressed, but this monkey is dressed. It is neatly dressed in white clothes. Anjaneya is in white clothes, looking very odd. When you see something odd, what will happen? You will think that this is only a Rakshasa who has come in that form. ಇದೇನಾದರೂ ರಾಕ್ಷಸ ಆ ರೂಪದಲ್ಲಿ ಬಂದಿರೋದಾ ಅಂತ ಅನ್ಕೊಳ್ತಾರೆ. She noticed there a monkey, meek and kind in speech, shining like a cluster of expanded Ashoka flowers and with eyes bright as refined gold. ತುಂಬ ಸುಂದರವಾಗಿದೆ ಅಂತ ಸೀತೆ ನೋಡ್ತಾ ಇರೋದು ಗೊತ್ತಿಲ್ವಲ್ಲ, ಯಾರಂತ ಗೊತ್ತಿಲ್ವಲ್ಲ. ಸೀತೆ ಕಾಣಿಸ್ತಾ ಇರೋ ಒಂದು ಕೋತಿ, ಬಹಳ ಸುಂದರವಾಗಿರೋ ಕೋತಿ ಕಾಣಿದೆ. ಕಣ್ಣು ತುಂಬ ಚೆನ್ನಾಗಿದೆ, ಮಾತಾಡ್ತಾ ಇದೆ. ಆ ಕೋತಿ ಮಾತಾಡ್ತಾ ಇರೋದು ಕೇಳಿಸ್ಕೊಳ್ತಾ ಇದ್ದಾರೆ, ಅಷ್ಟು ಚೆನ್ನಾಗಿದೆ ಕೋತಿ. Struck with extreme wonder to see Hanuman, the foremost of monkeys, sitting in a humble posture, the aforesaid princess of Mithila now reflected as follows. ಆಂಜನೇಯ ಕೂತಿರೋದು ನೋಡ್ಬಿಟ್ಟು ತುಂಬ ವಿನಯಪೂರ್ವಕ ಕೂತಿ. ವಿನಯ ಯಾವಾಗ ಬರುತ್ತೆ? ವಿದ್ಯಾವಂತರಿಗೆ ಬರುತ್ತೆ ವಿನಯ. ನಿಜವಾಗಿ ಚೆನ್ನ ವಿದ್ಯಾ ದದಾತಿ ವಿನಯಂ. ವಿನಯ ಅಂದರೆ ಏನರ್ಥ? ಗರ್ವವಿಲ್ಲದ. ದಿ ಆಬ್ಸೆನ್ಸ್ ಆಫ್ ಅಹಂಕಾರ ಇಸ್ ಕಾಲ್ಡ್ ಆಸ್ ವಿನಯ. Vinaya is what? Humility, humble. A person who is humble will not have any ahankara. So he is full of Vinaya. Hanuman is sitting down like a very, very sweetly sitting down there. So now Sita is thinking like this. What does she think? How terrible is this being of the monkey family? Nay, regarding it as difficult to approach and hideous to behold, she fainted once more, suspecting it to be illusory. ಈ ಕೋತಿ ನೋಡಿ, ನಾನು ಮೊದಲೇ ರಾಮನ ಬಗ್ಗೆ ಯೋಚನೆ ಮಾಡ್ತಾ ನಾನು ಅಳ್ತಾ ಇದ್ದೀನಿ. ನಾನು ಮೊದಲೇ ರಾಮನ ಬಗ್ಗೆ ಯೋಚನೆ ಮಾಡ್ತಾ ಅಳ್ತಾ ಇದ್ದೀನಿ. ಅಂಡ್ ದಿಸ್ ಈಸ್ ರಿಮೈಂಡಿಂಗ್ ಮಿ ಅಗೇನ್ ಅಂಡ್ ಅಗೇನ್ ಆಫ್ ಶ್ರೀ ರಾಮ ವಿತ್ ಆಲ್ ದ ಸ್ಟೋರಿ. ಹಿ ಈಸ್ ಓನ್ಲಿ ಆ್ಯಡಿಂಗ್ ಟು ಮೈ ಪೇನ್. ದಿಸ್ ಮಂಕಿ ಈಸ್ ಆ್ಯಡಿಂಗ್ ಟು ಮೈ ಪೇನ್. ನನಗೆ ಇನ್ನೂ ದುಃಖ ಕೊಡ್ತಾ ಇದ್ದಾರೆ ಹೊರತು ಈ ಕೋತಿ ನನಗೇನು ಸುಖ ಕೊಡ್ತಾ ಇಲ್ಲ. ರಿವರ್ಸ್ ಶಿ ಈಸ್ ಥಿಂಕಿಂಗ್. ಆ್ಯಂಡ್ ದೆನ್ ಶಿ ಈಸ್ ಕ್ರೈಯಿಂಗ್. ಫೇಂಟ್ ಆಗಿಬಿಡ್ತಾಳೆ. ಫೇಂಟಿಂಗ್ ಅಂದರೆ ಏನಂತ? ಮೂರ್ಛೆಯಾಗಿ ಬಿದ್ದುಬಿಡ್ತಾಳೆ. ದೇವಿ ಸೀತಾದೇವಿ ಏನಾಗುತ್ತೆ? ಮೂರ್ಛೆಯಾಗಿ ಬಿದ್ದುಬಿಡ್ತಾಳೆ. ಬಿಕಾಸ್ ಶಿ ಕಾಂಟ್ ಟಾಲರೇಟ್ ದ ಪೇನ್ ಎನಿಮೋರ್. Distracted with fear and stricken with agony, the lovely Sita piteously cried again and again, Rama, O Lakshmana. Nay, the virtuous Sita fell a sobbing all at once in faint accents. Seeing Hanuman, the foremost of monkeys, come near in a humble mien in the meantime, the lovely Sita, a princess of Mithila, thought that it must be a dream. ಇವಾಗೇನಾಗಿದೆ? ಅದು ಕೇಳಿದ ತಕ್ಷಣ, ಶ್ರೀರಾಮರ ವಿಷಯ ಕೇಳಿದ ತಕ್ಷಣವೇ ಮನಸ್ಸು ಒಡೆದೋಯ್ತು. ತುಂಬ ದುಃಖಪಟ್ಟು ಕೆರಳಿ ಬಿದ್ದು ಅಳ್ತಾನೆ, ತುಂಬ ಜೋರಾಗಿ ಅಳ್ತಾ ಇದ್ದಾರೆ. ಅವಾಗ ಹನುಮಾನ್ ಏನು ಮಾಡ್ತಾರೆ? ಮೆಲ್ಲಿಗೆ ಇನ್ನು ಸ್ವಲ್ಪ ಹತ್ತಿರ ಬರ್ತಾರೆ. ಇನ್ನು ಸ್ವಲ್ಪ ಮೆಲ್ಲಿಗೆ ಹತ್ತಿರ ಬಂದು ಕೂತ್ಕೊಂಡು ನೋಡಿದಿಲ್ಲ, ಕೋತಿ ಪ್ರೀತಿಯಿಂದ ಬಂದರೆ ಹೆಂಗಿರುತ್ತೆ? ಹೆಂಗೆ ಬರುತ್ತೆ ಪ್ರೀತಿಯಿಂದ? ಬೆಕ್ಕು ನಾಯಿ ಎಲ್ಲ
ಪ್ರೀತಿಯಿಂದ ಬರ್ಬೇಕಾದ್ರೆ ಹತ್ತಿರ ಬರಬೇಕು ಗೊತ್ತಾಗ್ಬಿಡುತ್ತಲ್ಲ ನಮಗೆ. ಯು ಕ್ಯಾನ್ ಮೇಕ್ ಔಟ್ ಹೌ ವೆದರ್ ಮಂಕಿ ಇಸ್ ಕಮಿಂಗ್ ವಿತ್ ಲವ್ ಆರ್ ಇಟ್ಸ್ ಕಮಿಂಗ್ ವಿತ್ ಆ್ಯಂಗರ್. ಯು ಕ್ಯಾನ್ ಮೇಕ್ ಔಟ್ ಫ್ರಮ್ ದ ಫೇಸ್. ಮುಖ ನೋಡಿದ್ರೆ ಗೊತ್ತಾಗ್ಬಿಡುತ್ತಲ್ಲ. ಅಪ್ಪ ಇವಾಗ ಹನುಮಾನ್ ಪ್ರೀತಿಯಿಂದ ಬರ್ತಾ ಇದ್ದಾರೆ, ತುಂಬ ಪ್ರೀತಿಯಿಂದ ದೇವಿ ಸೀತೆ ಕಡೆ ಬರ್ತಾ ಇರೋದು ನೋಡಿ. ಇನ್ನೂ ಕೂಡ ಸೀತೆ ಅಂದ್ಕೊಳ್ತಾರೆ ಇದು ಕನಸೇ ಇರಬೇಕು, ಇದು ನಿಜ ಅಲ್ಲ, ಇದು ಕನಸೇ ಇರಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ಸಾವೀಕ್ಷಮಾಣ ಪೃಥುಭುಗ್ನವಕ್ತ್ರಂ ಶಾಖಾ ಮೃಗೇಂದ್ರಸ್ಯ ಯಥೋಕ್ತಕಾರಂ ದದರ್ಶ ಪಿಂಗ ಪ್ರವರಂ ಮಹಾರ್ಹಂ ವಾತಾತ್ಮಜಂ ಬುದ್ಧಿಮತಾಂ ವರಿಷ್ಠಂ ಸಾತಂ ಸಮೀಕ್ಷ್ಯೈವ ಭೃಶಂ ವಿಪನ್ನಾ ಗತಾಸು ಕಲ್ಪೇವ ಬಭೂವ ಸೀತಾ ಚಿರೇಣ ಸಂಜ್ಞಾಂ ಪ್ರತಿಲಭ್ಯ ಚೈವಂ ವಿಚಿಂತಯಾಮಾಸ ವಿಶಾಲನೇತ್ರಾ ಸ್ವಪ್ನೋ ಮಯಾಯಂ ವಿಕೃತೋದ್ಯ ದೃಷ್ಟಃ ಶಾಖಾ ಮೃಗಶಾಸ್ತ್ರಗಣೈರ್ನಿಷಿದ್ಧಃ ಸ್ವಸ್ತ್ಯಸ್ತು ರಾಮಾಯ ಸಲಕ್ಷ್ಮಣಾಯ ತಥಾ ಪಿತುರ್ಮೇ ಜನಕಸ್ಯ ರಾಜ್ಞಃ ಸ್ವಪ್ನೋ ಹಿ ನಾಯಂ ನ ಹಿ ಮೇಸ್ತಿ ನಿದ್ರಾ ಶೋಕೇನ ದುಃಖೇನ ಚ ಪೀಡಿತಾಯ ಸುಖಂ ಹಿ ಮೇ ನಾಸ್ತಿ ಯತೋ ವಿಹೀನಾ ತೇನೇಂದು ಪೂರ್ಣ ಪ್ರತಿಮಾನನೇನ ಬಹಳ ಸುಂದರವಾಗಿ ಶಿ ಸ್ಟಿಲ್ ದ ಸಾರೋ ಓನ್ಲಿ, ಇನ್ನು ದುಃಖದಲ್ಲಿರೋದ್ರಿಂದ ಶಿ ನಾಟ್ ಏಬಲ್ ಟು see reality as reality. See how sorrow can completely change the perception of a human being. ದುಃಖ ಅನ್ನೋದು ಮನುಷ್ಯನ ದೃಷ್ಟಿಯನ್ನು ಪೂರ್ಣವಾಗಿ ಬದಲಾವಣೆ ಮಾಡಿಬಿಡುತ್ತೆ. ದುಃಖ ಬಂದ್ಬಿಟ್ಟು ತುಂಬ ಜಾಸ್ತಿ ದುಃಖ ಬಂದರೆ ನೋಡೋದು ಕೂಡ ನಿಜ ಸುಳ್ಳು ಅಂತ ಗೊತ್ತಾಗಲ್ಲ, ಏನು ನಿಜ ಯಾವ ಸುಳ್ಳದು ಗೊತ್ತಾಗ್ತಾ ಇಲ್ಲ. ಲುಕಿಂಗ್ ಅರೌಂಡ್ in order to make sure that the ogresses were not looking at her or at the monkey, she beheld Hanuman, son of the wind god, a jewel among the monkeys, adored even of the great, the foremost of the wise, who was obedient to Sugriva, the ruler of monkeys, and who had big jaws, one of which had been broken by means of the thunderbolt hurled by Indra to arrest his progress towards the sun to devour the solar orb. ಇವಾಗ ಆಂಜನೇಯನ ನೋಡಿದಾಳೆ ದೇವಿ ಸೀತಾ, ಆಂಜನೇಯನ ನೋಡಿದಾಳೆ. ಆಂಜನೇಯ ಹೆಂಗಿದಾಳೆ ಅಂತ ಹೇಳ್ತಾ ಇದ್ದಾರೆ. ಆಂಜನೇಯ ಬಂದು ಇವಾಗ ಆಂಜನೇಯ ಕಡೆ ಯಾರೂ ರಾಕ್ಷಸಿಗಳು ನೋಡ್ತಾ ಇಲ್ಲ, ಸೀತೆಯ ಕಡೆ ಕೂಡ ರಾಕ್ಷಸಿಗಳು ನೋಡ್ತಾರೆ. ನೋಡಿದಿಲ್ಲ ಕೆಲವೊಮ್ಮೆ ಯಾರು ನಮ್ಮ ವಾಚ್ಮ್ಯಾನ್ ಇರ್ತಾರೆ ನೋಡಿ, ಕಾವಲ್ಗಾರರು, ದಿ ಸೆಂಟ್ರೀಸ್ ಆರ್ ದೇರ್. ಸಮ್ಟೈಮ್ ದೇ ಲೂಸ್ ಕಾಂಟ್ಯಾಕ್ಟ್ ಅಂಡ್ ದೇ ವಿಲ್ ಬಿ ಟಾಕಿಂಗ್ ಟು ಒನ್ ಅನದರ್. They will be talking to one another. They will not be concentrating upon the person
whom they are supposed to guard. ಯಾರನ್ನು ರಕ್ಷಣೆ ಮಾಡಬೇಕು ಅಥವಾ ಯಾರ ಕಡೆ ಗಮನ ಇರಬೇಕು, ವಾಚ್ಮನ್ ಎಕ್ಕಡೋ ಎಲ್ಲೋ ತಿರುಗಿಬಿಟ್ಟಿರ್ತಾರೆ, ಎಲ್ಲೋ ಮನಸ್ಸಿಗೆ ಹಂಗೆ ಅವರೆಲ್ಲ ತಿರುಗಿಬಿಟ್ಟಿದ್ದಾರೆ. ಯಾರು ರಾಕ್ಷಸಿಗಳ ಕಡೆ ನೋಡ್ತಾ ಇದ್ದಾರೆ. ಆವಾಗ ದೇವಿ ಸೀತಾ ನೋಡ್ತಾಳೆ, ನನ್ನ ಹನುಮಾನ್ ಕಡೆನೂ ನೋಡ್ತಾ ಇಲ್ಲ, ನನ್ನ ಕಡೆನೂ ರಾಕ್ಷಸರು ನೋಡ್ತಾ ಇಲ್ಲ ಅಂತ ನೋಡಿದಾಗ ಹೆಂಗಿದ್ದಾರೆ ಹನುಮಾನ್? ಅವರು ತುಂಬ ಸುಂದರವಾಗಿದ್ದಾರೆ, ಈ ರತ್ನಪ್ರಾಯವಾಗಿದ್ದಾರೆ. ಹಿ ಲುಕ್ಸ್ ಸೋ ವಂಡರ್ಫುಲ್, ಈಸ್ ಅಡೋರ್ಡ್ ಬೈ ದ ಗ್ರೇಟ್, ದ ಫೋರ್ಮೋಸ್ಟ್ ಬುದ್ಧಿಮತಾಂ ವರಿಷ್ಠಂ, ಬುದ್ಧಿವಂತರಲ್ಲಿ ತುಂಬ ಬುದ್ಧಿವಂತರಾಗಿದ್ದಾರೆ. ಸುಗ್ರೀವರಾಜನ ಅನುಯಾಯಿ ಆಗಿದ್ದಾರೆ. ದೊಡ್ಡ ದೊಡ್ಡ ದೌಡೆಗಳಿದೆಯಂತೆ. ಆಮೇಲೆ ಹೋದರೆ ಒಂದು ಹೊಡೆದೋಗಿದೆ. ಒನ್ ಆಫ್ ದ ಜಾಸ್ ಆರ್ ಬ್ರೋಕನ್ ಬಿಕಾಸ್ ದೆನ್ ಹನುಮಾನ್ ವಾಸ್ ಫಾರ್ ಬಾಲಸಮೇ ರವಿ ಭಕ್ಷಿಲಿಯೋ, ಹಿ ಹ್ಯಾಡ್ ಗಾನ್ ಟು ಸ್ವಾಲೋ ದಿ sun. That time Indra had struck him with the thunderbolt, Vajra. So one bone is broken. So it's called as Hanuman. This is called as Hanu in Sanskrit. Hanu ಅಂತ ಹೇಳೋದಕ್ಕೆ ಹನುಮಾನ್ ಅಂತ ಹೆಸರು ಬಂತವರಿಗೆ. ಸೊ ಎಲ್ಲ ನೋಡ್ತಾ ಇದ್ದಾರೆ. Getting utterly unconscious at the very sight of Hanuman, the aforesaid Sita became lifeless. ಹನುಮಾನ್ ನೋಡಿದ ತಕ್ಷಣನೇ ಆನಂದ ಬಂದಿಲ್ಲ ಸೀತೆಗೆ, ದುಃಖ ಬಂದ್ಬಿಟ್ಟು ಹಂಗೆ ಮತ್ತೆ ಮೂರ್ಛೆ ಆಗ್ಬಿಡ್ತಾಳೆ. ಯಾಕಂದರೆ ಯಾವುದು ಅರ್ಥ ಮಾಡ್ಕೊಳಕ್ಕಾಗ್ತಾ ಇಲ್ಲ. ರಿಮೈನಿಂಗ್ ಕಾನ್ಷಿಯಸ್ನೆಸ್, regaining consciousness after a long time, the large-eyed lady began to reflect as follows. ಸ್ವಲ್ಪ ಮೂರ್ಛೆ ತಪ್ಪಿ ಮತ್ತೆ ಎದ್ದು ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ದಾಳೆ. ಹನುಮಾನ್ ಕಡೆ ನೋಡ್ತಾ ಇಲ್ಲ, ಏನಪ್ಪ ಇದೆಲ್ಲ ಕನಸೇ ಆಗಿದೆಯಲ್ಲ ನನಗೆ. This hideous scream has been seen by me today. The vision of a monkey has been condemned by the scriptures. May good luck attend on Sri Rama with Lakshmana as well as my father King Janaka. In the Omen Shastra, according to the Omen Shastra, one should not see a monkey. Seeing a monkey is also not an auspicious sign. But she doesn't know that this is not a normal monkey. It is a monkey who God himself has come there. ಸೊ ಸೀತೆ ಅಂದ್ಕೊಳ್ತಾರೆ, ಕೋತಿನ ನೋಡಿದ್ರೆ ಒಳ್ಳೆ ಶಕುನ ಅಲ್ಲ ಅಂತ ನಮ್ಮ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ರಾಮ ಚೆನ್ನಾಗಿರಲಿ, ಲಕ್ಷ್ಮಣ ಚೆನ್ನಾಗಿರಲಿ, ನನ್ನ ತಂದೆ ಚೆನ್ನಾಗಿರಲಿ, ದಶರಥ ಮಹಾರಾಜರು ಚೆನ್ನಾಗಿರಲಿ ಅಂತ ಬೇಡ್ಕೊಳ್ತಾ ಇದ್ದಾರೆ. ಶ್ಯೂರ್ಲಿ ದಿಸ್ ಕೆನಾಟ್ ಬಿ ಎ ಡ್ರೀಮ್, ಫಾರ್ ಸ್ಲೀಪ್ ಡಸ್ ನಾಟ್ ಕಮ್ ಟು ಮೀ, ಸ್ಟ್ರಿಕನ್ ಆಸ್ ಐ ಆಮ್ ವಿತ್ ಗ್ರೀಫ್ ಅಂಡ್ ಸಾರೋ. ಒನ್ಸ್ ಶಿ ಸೆಡ್ ಇಟ್ ಇಸ್ ಎ ಡ್ರೀಮ್. ಮೊದಲು ಹೇಳಿದ್ರು ಕನಸೇ ಇರಬೇಕು ಅಂತ ಹೇಳಿದ್ರು. ಈಗೇನು ಹೇಳ್ತಾರೆ, ಕನಸು ಬರೋಕ್ಕೆ ಸಾಧ್ಯನೇ ಇಲ್ಲ, ನಾನು ನಿದ್ದೆನೇ ಮಾಡಿಲ್ವಲ್ಲಪ್ಪ, ನನಗೆ ನನ್ನ ಊಟನೂ ಮಾಡಿಲ್ಲ, ದುಃಖದಲ್ಲಿ ತುಂಬಿರೋದ್ರ ಬಗ್ಗೆ ನಾನು ಹೆಂಗೆ ಕನಸು ಬಂದು, ಹೌ ಕ್ಯಾನ್ ಐ ಗೆಟ್ ಎ ಡ್ರೀಮ್ and I have not all slept properly. Nor indeed is there any joy for me, separated as I am from that prince whose countenance resembles the full moon. ನನಗೆ ಸಂತೋಷ ಕೂಡ ಇಲ್ಲ, ದುಃಖ ತುಂಬಿದೆ. ಆಮೇಲೆ ನಾನು ರಾಮನಿಂದ ಅಗಲಿದ್ದೇನೆ, ರಾಮನಿಂದ ದೂರ ಇದ್ದೇನೆ, ಸುಂದರವಾದ ರಾಮನಿಂದ ದೂರ ಆಗಿದ್ದೇನೆ. ಸೊ ಶಿ ಈಸ್ ಸಿಂಕಿಂಗ್ ಇನ್ ಮೆನಿ ವೇಸ್. ಹರಿ ಓಂ ತತ್ಸ್.